ಪಾಕಿಸ್ತಾನದ ನ್ಯಾಯಾಲಯ ಕುಲ್ಭೂಷಣ್ ಜಾಧವ್ಗೆ ಗಲ್ಲು ಶಿಕ್ಷೆ ವಿಧಿಸಿರುವ ಪ್ರಕರಣದ ಕುರಿತು ಲೋಕಸಭೆಯಲ್ಲಿ ವೋಕರ್ಲಾ ಧ್ವನಿ ಕೇಳಿಬಂದಿದೆ. ಏಪ್ರಿಲ್ 11ರ ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ ಲೋಕಸಭೆಯಲ್ಲಿ ವಿಚಾರವನ್ನ ಪ್ರಸ್ತಾಪಿಸಿದ್ದು, ಸಂಸತ್ನಲ್ಲಿ ಪಕ್ಷಾತೀತವಾಗಿ ಪಾಕಿಸ್ತಾನದ ವಿರುದ್ಧ ಖಂಡನೆ ವ್ಯಕ್ತವಾಗಿದೆ. ಭಾರತದ ಪ್ರಜೆ ಕುಲ್ಭೂಷಣ್ ಜಾಧವ್ ವಿರುದ್ಧ ಬೇಹುಗಾರಿಕೆ ಆರೋಪ ಹೊರಿಸಿ ಗಲ್ಲು ಶಿಕ್ಷೆ ಪ್ರಕಟಿಸಿರುವ ಪಾಕಿಸ್ತಾನದ ನಡೆಗೆ ಪಕ್ಷಾತೀತ ಖಂಡನೆ ವ್ಯಕ್ತವಾಗಿದ್ದು, ಕುಲ್ಭೂಷಣ್ ಜಾಧವ್ ರಕ್ಷಣೆಗೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇನ್ನು ಕುಲ್ಭೂಷಣ್ ಜಾಧವ್ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಆಗ್ರಹಿಸಿದ್ದಾರೆ. ಪಾಕಿಸ್ತಾನದ ಈ ನಿರ್ಧಾರವನ್ನ ಭಾರತ ಒಪ್ಪಬಾರದು ಅಂತ ಮನವಿ ಮಾಡಿದ್ದಾರೆ. ಇನ್ನು ಇದೇ ವೇಳೆ ಎಂಐಎಂ ಪಕ್ಷದ ಸಂಸದ ಅಸಾವುದ್ದೀನ್ ಓವೈಸಿ ಕೂಡ ಕುಲ್ಭೂಷಣ್ ಜಾಧವ್ ರಕ್ಷಣೆಗೆ ಒತ್ತಾಯಿಸಿದ್ದು, ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಾರತೀಯ ಪ್ರಜೆ ಬದುಕಿ ಉಳಿಯದೇ ಇದ್ರೆ ಅದು ಸರ್ಕಾರದ ವೈಫಲ್ಯ ಆಗಲಿದೆ. ಕುಲ್ಭೂಷಣ್ ಜಾಧವ್ ಅವರನ್ನ ರಕ್ಷಣೆ ಮಾಡೋದು ಸರ್ಕಾರದ ಜವಾಬ್ದಾರಿ ಆಗಿದೆ ಅಂತ ಹೇಳಿದ್ದಾರೆ. जो फांसी की सजा पाकिस्तान में दी गई है उसको लेकर पूरे सदन ने केवल चिंता ही व्यक्त नहीं की है बल्कि पूरे सदन ने आक्रोश व्यक्त किया है। और इस समय कुलभूषण जाधव को जिस तरीके से फांसी दी गई है, जाधव बोलते हैं, मैं जाधव ही बोल रहा हूँ। कुलभूषण जाधव को जिस तरीके से फांसी दी गई है, तो फांसी का आदेश क्या है? फांसी दिए जाने का आदेश किया गया है। फांसी दिए जाने का जो फैसला लिया गया है उसको लेकर सदन ही नहीं बल्कि सारा देश, अध्यक्ष महोदया, उससे चिंतित है। जहां तक कुलभूषण जाधव का प्रश्न है, जैसा सभी सम्मानित सदस्यों ने बतलाया कि वह इंडियन नेवी के एक रिटायर्ड ऑफिसर हैं और उसके बाद चाबहार ईरान में वो एक छोटा मोटा बिजनेस करते थे। और one additional point, ma'am, the unity of this house and the unity of this country must be translated internationally. The fact is, we prefer not to internationalize our problems with Pakistan. Yes. But this is one time when what Pakistan is doing is not only an assault on India, it is an assault on the bonds of international law, of international conventions that affect everybody. There are certain countries that finance and arm the Pakistani military. Those countries must be told by us that if this can be done to an Indian today, it can be done to one of their nationals tomorrow. And the extremely important thing for us is to uphold the principles. 13 times this gentleman was denied consular access, which is a basic right. Geneva Conventions have been violated by Pakistan if they've done this under the laws of war. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ದೆಹಲಿಯ ರಿಪೋರ್ಟರ್ ಹರೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬೇಹುಗಾರಿಕೆ ಆರೋಪವನ್ನು ಹೊರಿಸಿ ಮರಣದಂಡನೆಗೆ ಗುರಿ ಮಾಡಿರ್ತಕ್ಕಂಥ ಪಾಕಿಸ್ತಾನದ ನಡೆಗೆ ಪಕ್ಷಾತೀತವಾಗಿ ಲೋಕಸಭೆಯಲ್ಲಿ ಖಂಡನೆ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರ ಏನ್ ನಿರ್ಧಾರಕ್ಕೆ ಬರಬಹುದು ಈ ವಿಚಾರವಾಗಿ? ರೂಪಾ, ಕುಲ್ಭೂಷಣ್ ಅವರ ಏನು ಪಾಕಿಸ್ತಾನ ಅವರ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಬೇಹುಗಾರಿಕೆ ಪಾಕಿಸ್ತಾನದಲ್ಲಿ ಬೇಹುಗಾರಿಕೆ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಅವರ ಮೇಲೆ ಹೊರಿಸಿ ಮರಣದಂಡನೆಗೆ ಏನು ಸೇನಾ ನ್ಯಾಯಾಲಯ ಗುರಿ ಮಾಡಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶಾದ್ಯಂತ ತೀವ್ರ ಬಲವಾದ ಪ್ರತಿಭಟನೆಗಳು ವ್ಯಕ್ತ ಆಗ್ತಿರ್ತಕ್ಕಂಥದ್ದು. ಮುಖ್ಯವಾಗಿ ಇವತ್ತು ಲೋಕಸಭೆಯಲ್ಲಿ ಕೂಡ ಈ ವಿಷಯದ ಬಗ್ಗೆ ಗಂಭೀರವಾಗಿ ಚರ್ಚೆ ಈಗಲೂ ಕೂಡ ನಡೀತಿದೆ. ಇಲ್ಲಿ ಮೊದಲಿಗೆ ಕಾಂಗ್ರೆಸ್ನ ಸಂಸದೀಯ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇವತ್ತು ಲೋಕಸಭೆಯಲ್ಲಿ ನಿಲುವಳಿ ಸೂಚನೆಗೆ ಮಂಡನೆಗೆ ಮುಂದಾದ್ರು. ಈ ಸಂದರ್ಭದಲ್ಲಿ ಚರ್ಚೆ ಮಾಡ್ತಿರ್ತ ಸಂದರ್ಭದಲ್ಲಿ ಅವರು ಅನೇಕ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಅಂದ್ರೆ ಭಾರತದ ಮಗನಾಗಿರ್ತಕ್ಕಂಥ ಕುಲ್ಭೂಷಣ್ ಜಾಧವ್ ಅವರು ಏನು ಬೇಹುಗಾರಿಕೆ ಆರೋಪದ ಮೇಲೆ ಪಾಕಿಸ್ತಾನ ಅವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿರೋದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ಪಾಕ್ ಇಷ್ಟೊಂದು ಉಗ್ರ ನಿಲುವನ್ನ ತೆಗೆದುಕೊಳ್ಳಲಿಕ್ಕೆ ಕಾರಣಗಳನ್ನು ಏನು ಅನ್ನೋದ್ರ ಬಗ್ಗೆ, ಹಾಗೆ ಅದ್ರ ಬಗ್ಗೆ ಪಾಕ್ ಸರ್ಕಾರದ ಜೊತೆಗೆ ಮಾತುಕತೆಯನ್ನ ನಡೆಸಲಿಕ್ಕೆ ಕೇಂದ್ರ ಸರ್ಕಾರ ಇದುವರೆಗೂ ಯಾವುದೇ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡದೇ ಇರೋದಕ್ಕೆ ಸಾಕಷ್ಟು ತೀವ್ರವಾದ ಖಂಡನೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆಯಲ್ಲಿ ಮಾಡಿರುವಂತಹದ್ದು. ಮುಖ್ಯವಾಗಿ ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರುವಂತಹದ್ದು, ಪಾಕಿಸ್ತಾನದ ಜೊತೆಗೆ ಅಂದ್ರೆ ಪ್ರಧಾನಿ ಯಾವಾಗ ಬೇಕಾದ್ರೂ ಪಾಕಿಸ್ತಾನಕ್ಕೆ ಹೋಗಿ ಟೀ ಕುಡಿದು ಟಿಫನ್ ಮಾಡಿ ಬರುವಂತವರು ಈ ವಿಚಾರದ ಬಗ್ಗೆ ಯಾಕೆ ಮಾತುಕತೆಯನ್ನ ಪಾಕ್ ಸರ್ಕಾರದ ಜೊತೆ ಮಾತುಕತೆಯನ್ನ ನಡೆಸಲಾಗ್ತಿಲ್ಲ?
ವಿದೇಶಾಂಗ ಇಲಾಖೆ ಕೂಡ ಇದೆ, ರಾಜ್ಯ ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ಸುಷ್ಮಾ ಸ್ವರಾಜ್ ಕೂಡ ಈ ಬಗ್ಗೆ ರಾಜ್ಯಸಭೆಯಲ್ಲಿ ವಿಷಯವನ್ನ ಈ ವಿಚಾರಕ್ಕೆ ಉತ್ತರವನ್ನ ಕೊಟ್ಟಿರುವಂತಹದ್ದು. ರಾಜ್ಯಸಭೆಯಲ್ಲೂ ಕೂಡ ಇದೇ ವಿಚಾರವನ್ನ ಪ್ರತಿಪಕ್ಷಗಳು ಪ್ರಸ್ತಾಪವನ್ನ ಮಾಡಿದ್ವು. ಅಲ್ಲಿ ಸರ್ಕಾರದಿಂದ ಸದ್ಯಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯೆಗಳು ಬರ್ತಿದೆ. ಅಂದ್ರೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಪಾಕಿಸ್ತಾನದ ನಡೆಯನ್ನ ಖಂಡಿಸ್ತಿದ್ದಾರೆ ಅನ್ನುವಂಥದ್ದು. ಇಲ್ಲಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಕೂಡ ಒಂದು ಆಶ್ವಾಸನೆ ನೀಡಿದ್ದಾರೆ. ನಾವು ಪಾಕ್ ಸರ್ಕಾರದ ಜೊತೆ ಮಾತನಾಡ್ತೇವೆ, ಭಾರತದ ಮಗನಾಗಿರ್ತಕ್ಕಂಥ ಕುಲಭೂಷಣ್ ಜಾಧವ್ ಅವ್ರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಂಡು ಬರಬೇಕು ನಿಟ್ಟಿನಲ್ಲಿ ನಾವು ಆ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇದೇ ವಿದೇಶಾಂಗ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಯಶಂಕರ್ ಅವರು ಕೂಡ ಪಾಕಿಸ್ತಾನದ ಹೈಕಮಿಷನರ್ ಬಸಿತ್ ಅವ್ರ ಜೊತೆಗೆ ಈಗಾಗಲೇ ಮಾತುಕತೆಯನ್ನ ನಡೆಸಿದ್ದಾರೆ. ಒಂದು ಪ್ರಬಲ ಪ್ರತಿಭಟನೆಯನ್ನು ಕೂಡ ಪಾಕ್ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿರುವಂತದ್ದು. ಹಾಗಾಗಿ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಈ ವಿಚಾರ ಇವತ್ತು ಕೋಲಾಹಲವನ್ನ ಸೃಷ್ಟಿಸಿದೆ. ಪಕ್ಷಾತೀತವಾಗಿ ಪಾಕ್ ನಡೆಗೆ ಒಂದು ವಿರೋಧವನ್ನ ವ್ಯಕ್ತಪಡಿಸಿದರೆ ಸರ್ಕಾರವು ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳುವ ಒಂದು ಭರವಸೆಯನ್ನು ಕೂಡ ನೀಡಿರುವಂತಹದ್ದು. ರೂಪ. ಓಕೆ, ಥ್ಯಾಂಕ್ ಯು ಹರೀಶ್ ತಮ್ಮ ಡೀಟೇಲ್ಸ್ಗಾಗಿ.